ಜನ ಹೇಗಂದ್ರೆ ಶಪಥ ಮಾಡಿದ್ರು ಅಂದ್ರೆ ಮುಗೀತ್. ಅದು ಎಂತಹ ಕೆಲಸವೇ ಆಗಿದ್ರು ಸರಿ, ಅದು ಎಂತಹ ಕಷ್ಟದ ಗುರಿಯಾಗಿದ್ರೂ ಸರಿ ಬಿಡಲ್ಲ. ಸೋಲು ಒಪ್ಕೊಂಡು ಕೂರಲ್ಲ. ಅದು ಬಿಸ್ನೆಸ್ ಆಗಿದ್ರೂ ಅಷ್ಟೇ, ಸೇಡ್ ಆಗಿದ್ರೂ ಅಷ್ಟೇ, ಅಂದುಕೊಂಡಿದ್ದು ಮಾಡದೆ ಬಿಡಲ್ಲ. ಅಲ್ಲಿ ಆ ಗ್ರಾಮದಲ್ಲಿ ಚಡಚಣ ಮತ್ತು ಭೈರಗೊಂಡ ಕುಟುಂಬದಲ್ಲೂ ಸೇಮ್ ಟು ಸೇಮ್ ಇದೇ ಸೇಡಿತ್ತು, ಇದೇ ಜಿದ್ದಿತ್ತು. ಈ ನಡುವೆ ಭೈರಗೊಂಡ ಕುಟುಂಬದ ಆತ ಚಡಚಣ ಕುಟುಂಬದ 3 ಸಹೋದರನನ್ನ ಅಟ್ಟಾಡಿಸ್ತಾನೆ, ಜೀವ ಉಳಿಸ್ಕೊಂಡು ಓಡುವಂತೆ ಮಾಡ್ತಾನೆ. ಇದಾದ ಬಳಿಕ ಏನೆಲ್ಲ ಆಯ್ತು, ಹೇಗೆ ಪ್ರತಿಕಾರ ಧಗಧಗಿಸ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಣ್ಣಿನ ರಸ್ತೆ, ಬರೀ ಹಳ್ಳ, ತಿಣ್ಣೆಯೇ ಇದೆ, ಕಡುಗತ್ತಲು ಬೇರೆ. ಇಂತಹ ಹೊತ್ತಲ್ಲಿ 30 ಜನರಿರೋ ಅದೊಂದು ಗ್ಯಾಂಗ್ ಬಂದೂಕುಗಳನ್ನ ವಾಹನಗಳಲ್ಲಿ ತುಂಬಿಕೊಂಡು ಇದೇ ರಸ್ತೆಗೆ ಎಂಟ್ರಿ ಕೊಡುತ್ತೆ. ಅಕ್ಕಪಕ್ಕ ತೋಟಗಳು, ಗಿಡಗಂಟಿಗಳು, ಇದರ ಮಧ್ಯೆ ಮುಂದೆ ಸಾಗಿದ್ರೆ ಸಿಗೋದು ಒಂದು ಜಮೀನು. ಆ ಜಮೀನಿನಲ್ಲಿದ್ದ ತೋಟದ ಮನೆ ಬಗ್ಗೆ ಇಡೀ ಭೀಮಾ ತೀರದ ಜನ ಮಾತನಾಡ್ತಿದ್ರು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೊಂಕಣಗಾವ ಗ್ರಾಮದ ಜನರಂತೂ ನಡುಗಿ ಹೋಗ್ತಾರೆ. ವಿಜಯಪುರದ ಉಮರಾಣಿ ಜನರಿಗೆ ಅಚ್ಚರಿಯೂ ಆಗಿತ್ತು. ಸುತ್ತಮುತ್ತಲಿನ 7 ಜನ ಬಾಯಿ ಮೇಲೆ ಕೈ ಇಟ್ಕೊಂಡಿದ್ರು. ಯಾಕಂದ್ರೆ ಅಲ್ಲಿ ಗುಂಡಿನ ಶಬ್ದ ಕೇಳಿಸಿತ್ತು. ಆ ಗುಂಡಿನ ಶಬ್ದ ಕೇಳಿಸಿದ್ದು ಒಂದು ಗುಂಡಿನ ಶಬ್ದವಲ್ಲ, ಬದಲಿಗೆ ಅಲ್ಲಿ ಗುಂಡಿನ ಮೊರತವು ಮಳೆಯಂತೆ ಕೇಳಿಸಿತ್ತು. ಅದು ಕೂಡ ಆ ತೋಟದ ಮನೆಯಲ್ಲಿ ವಾಸಾಗಿದ್ದಿತ್ತು ಭೀಮಾ ತೀರವನ್ನ ನಡುಗಿಸಿದ್ದವರು. ಆ ತೋಟದ ಮನೆಯಲ್ಲಿ ಇದ್ದಿದ್ದು 3 ಸಹೋದರರು, ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್. ಆ ಮಲ್ಲಿಕಾರ್ಜುನ ಚಡಚಣ ಬೇರಾರು ಅಲ್ಲ, ಈತನೇ. ವೈಟ್ ಶರ್ಟ್, ಕುತ್ತಿಗೆಯಲ್ಲೊಂದು ಶಾಲು, ಸೀರಿಯಸ್ ಆಗಿ ಲುಕ್ ಕೊಡ್ತಿರೋ ಇದೇ ವ್ಯಕ್ತಿಯೇ. ಚಡಚಣ ಕುಟುಂಬದ ಈ ಮಲ್ಲಿಕಾರ್ಜುನ ಇಡೀ ಭೀಮಾ ತೀರದವರಿಗೆ ಚಿರಪರಿಚಿತನಾಗಿದ್ದ ವ್ಯಕ್ತಿ. ಇಡೀ ಭೀಮಾ ತೀರದಲ್ಲಿ ಎಲ್ಲೇ ಹೋದ್ರು, ಯಾರನ್ನೇ ಕೇಳಿದ್ರು ಮಲ್ಲಿಕಾರ್ಜುನ ಚಡಚಣ ಯಾರು, ಎಂತಹ ವ್ಯಕ್ತಿ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ ಚಡಚಣನ ಸಹೋದರರು ಎಂತಹ ರಣಬೇಟೆಗಾರರು, ಇನ್ನು ಅವರ ತಂದೆ ಹೇಗೆ ಅಬ್ಬರಿಸಿದ್ರು ಅನ್ನೋದನ್ನ ಒಂದೇ ಮಾತಲ್ಲಿ ಹೇಳ್ತಾರೆ. ಇಂತಹ ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರೇ ಆ ತೋಟದ ಮನೆಯಲ್ಲಿ ಇದ್ದಿದ್ದು. ಈತನ ಮೇಲೆಯೇ ಅಲ್ಲಿ ಆವತ್ತು ದಾಳಿ ನಡೆದಿದ್ದು. ಅಲ್ಲಿ ಗುಂಡಿನ ದಾಳಿ ನಡೆದಿದೆ ಅನ್ನೋದು ಒಂದು ಕಡೆ ಆದ್ರೆ, ಗುಂಡಿನ ದಾಳಿ ನಡೆದಿದ್ದು ಯಾರ ಮೇಲೆ ಅನ್ನೋದೇ ಇಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಅದು ಕೂಡ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ತಪ್ಪಿಸಿಕೊಂಡು ಓಡಿ ಹೋದ್ರು. ತಮ್ಮ ಜೀವ ಉಳಿಸಿಕೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ರು. 30 ಜನ ಬಂದೂಕುದಾರಿಗಳು ಬಂದೂಕುಗಳನ್ನ ಹಿಡ್ಕೊಂಡು ಹೋಗಿದ್ದೇ ತಡ, ಅಲ್ಲಿಂದ ಜೂಟಾಗ್ಬಿಟ್ರಂತೆ ಅನ್ನೋ ವಿಷಯ ಹಲ್ಚಲ್ ಎಬ್ಬಿಸಿತ್ತು. ಇಷ್ಟೇ ಅಲ್ಲ, ಆ ತೋಟದ ಮನೆಯಲ್ಲಿದ್ದ ವ್ಯಕ್ತಿಯ ಕಥೆ ಮುಗಿಸಿದ್ದಾರೆ. ಆತನನ್ನ ಊರಿನ ಮರದ ಬಳಿ ಬಿಸಾಡಿದ್ದಾರೆ ಅನ್ನೋದು ಕೂಡ ಮತ್ತೊಂದು ಶಾಕಿಂಗ್ ವಿಷಯ ಆಗಿತ್ತು. ಇಷ್ಟಕ್ಕೂ 7 ಜನ ಅಷ್ಟೊಂದು ಭಯಭೀತರಾಗಿದ್ದೇಕೆ? ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಜೀವ ಉಳಿಸಿಕೊಂಡು ಓಡಿದ್ದೇಕೆ? ಓಡಿ ಹೋದ್ಮೇಲೆ ಏನ್ ಮಾಡಿದ್ರು? ಅದೊಬ್ಬ ವ್ಯಕ್ತಿಗೆ ಹೀಗೆಲ್ಲ ಚಿತ್ರಹಿಂಸೆ ಕೊಟ್ರು ಅನ್ನೋದು ಅರ್ಥ ಆಗ್ಬೇಕು ಅಂದ್ರೆ ಚಡಚಣ ಕುಟುಂಬ ಯಾವುದು? ಮಲ್ಲಿಕಾರ್ಜುನ ಚಡಚಣ ಹಾಗೂ ಸಹೋದರರು ಅಂದ್ರೆ ಯಾಕೆ ಅಷ್ಟೊಂದು ಚರ್ಚೆ ನಡೆಯಿತು?
ಮೂವರು ಸಹೋದರರು ಜೀವ ಉಳಿಸಿಕೊಂಡು ಓಡಿ ಹೋದ್ರು ಅಂದ್ರೆ ಯಾಕೆ ಜನ ಅಷ್ಟು ಬೇಗ ನಂಬಲಿಲ್ಲ? ಅವನ ಹಿನ್ನೆಲೆ ಏನು ಅನ್ನೋದನ್ನ ಮೊದಲು ನಾವು ತಿಳಿದುಕೊಳ್ಬೇಕು. ಹಾಗೆ ತಿಳಿದುಕೊಳ್ಬೇಕು ಅಂತಲೇ ನಾವು ಸೀದಾ ಉಮರಾಣಿ ಗ್ರಾಮಕ್ಕೆ ಹೋಗಿದ್ದು. ಉಮರಾಣಿ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಕಟ್ಟ ಕಡೆಯ ಹಳ್ಳಿ. ಈ ಹಳ್ಳಿಯ ಜನ ಆಗಿನ ಕಾಲದಿಂದಲೂ ನಂಬಿದ್ದು, ಈಗಲೂ ನಂಬ್ತಾಗಿರೋದು, ಪೂಜಿಸ್ತಾಗಿದ್ದಿದ್ದು, ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆಸ್ತಾಗಿದ್ದಿದ್ದು ಇದೇ ಮಲ್ಲಿಕಾರ್ಜುನ ದೇವಾಲಯದ ಸಾಕ್ಷಿಯಾಗಿ. ಇದೇ ಮಲ್ಲಿಕಾರ್ಜುನ ಉಮರಾಣಿಯಲ್ಲಿ ನಡೆದ ಹತ್ಯಾಕಾಂಡಗಳನ್ನ ಮೌನವಾಗಿ ನೋಡಿದ್ದಾನೆ. ಭೀಮಾ ತೀರದ ಉಮರಾಣಿಯಲ್ಲಿ ನಡೆದ ನೆತ್ತರೋಕುಳಿಯನ್ನ ಕಣ್ಣಾರೆ ಕಂಡಿದ್ದಾನೆ. ಇಷ್ಟೇ ಅಲ್ಲ, ರಣಭಯಂಕರ ಎರಡೂ ಕುಟುಂಬಗಳ ನಡುವೆ ಬೆಂಕಿ ಹೊತ್ತಿಕೊಂಡಿದ್ದು ಹೇಗೆ ಅನ್ನೋದು ಈ ಮಲ್ಲಿಕಾರ್ಜುನನಿಗೆ ಗೊತ್ತು. ಯಾಕೆಂದ್ರೆ ಇದೇ ಮಲ್ಲಿಕಾರ್ಜುನನ ಎದುರೇ ನಡೀತಿದ್ದ ಇದೇ ಪಂಚಾಯಿತಿ ಕಟ್ಟೆಯಲ್ಲಿ 3 ಕಗ್ಗೊಲೆಗಳು ನಡೆದು ಹೋಗಿದ್ವು. ಆ 3 ಕೊಲೆಗಳನ್ನ ಮಾಡಿದ್ದು ಮಲ್ಲಿಕಾರ್ಜುನ ಚಡಚಣನ ತಂದೆ ಶಾಂತಪ್ಪ ಚಡಚಣ. ಮಲ್ಲಿಕಾರ್ಜುನನ ತಂದೆ ಶಾಂತಪ್ಪ ಚಡಚಣ ಎಂತಹ ವ್ಯಕ್ತಿ ಅಂದ್ರೆ ಉಮರಾಣಿ ಗ್ರಾಮದಲ್ಲಿ ಯಾರೊಬ್ಬರೂ ಕೂಡ ತೊಟಿಕ್ ಪೆಟಿಕ್ ಅಂತಿರ್ಲಿಲ್ಲ. ಅದರಲ್ಲೂ ಉಮರಾಣಿ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿಗೆ ಕೂರುತ್ತಿದ್ದ ಮಹಾದೇವ ಬೈರಗೊಂಡ ಸಾಹುಕಾರರ ಕುಟುಂಬವು ಸುಮ್ಮನೆ ಗಿದ್ದುಬಿಟ್ಟಿತ್ತು. ಯಾಕಂದ್ರೆ ಅವರಿಗೂ ಗೊತ್ತಿತ್ತು ಇದು ಇವತ್ತಿಗೆ ಮುಗಿಯೋದಲ್ಲ ಅನ್ನೋದು. ಹೀಗಾಗಿ ಬೈರಗೊಂಡ ಎಲ್ಲವನ್ನೂ ನೋಡುತ್ತಾ ಸುಮ್ಮನಿದ್ರು. ಅದರಲ್ಲೂ 2 ಹತ್ಯೆಗಳು ನಡೆದಾಗ್ಲೂ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಆದ್ರೆ 1966ರಲ್ಲಿ 3ನೇ ಕೊಲೆ ಬಳಿಕವೇ ಶಾಂತವಾಗಿದ್ದ ಊರು ಬೆಂಕಿಯಂತೆ ಧಗಧಗಿಸೋದು. ಬೈರಗೊಂಡ ಕುಟುಂಬದ ಸದಸ್ಯನನ್ನ ಚಡಚಣ ಕುಟುಂಬದ ಶಾಂತಪ್ಪ ಕೇದಾರಿ ಜಾತ್ರೆಯಲ್ಲಿ ಅವಮಾನ ಮಾಡಿದ್ದ. ಎಲ್ಲರ ಮುಂದೆ ಬೈರಗೊಂಡ ಕುಟುಂಬದ ವ್ಯಕ್ತಿಯನ್ನ ಕೆಳವುಕೊಂಡು ಹೊಡೆದಿದ್ದ. ಇದೇ ಅವಮಾನವನ್ನ ಬೈರಗೊಂಡ ಕುಟುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು. ಎಷ್ಟು ಸೀರಿಯಸ್ ಆಗಿ ಬಿಡ್ತಾರೆ ಅಂದ್ರೆ, ಉಮರಾಣಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಚಡಚಣನ ತಂದೆ ಶಾಂತಪ್ಪನ ಅಂತ್ಯ ಹಾಡೋದಕ್ಕೆ ರೆಡಿಯಾಗಿದ್ರು. ಅದರಂತೆ ಬೈರಗೊಂಡ ಕುಟುಂಬದ ಅದೊಬ್ಬ ಸೈಲೆಂಟ್ ಆಗಿಯೇ ಮಲ್ಲಿಕಾರ್ಜುನನ ತಂದೆಯನ್ನ ಹೊಡಿತಾನೆ. ಊರಿನ ಜನ ನೋಡ್ತಿರೋವಾಗ್ಲೇ ಆತನ ರುಂಡವನ್ನ ಚೆಂಡಾಡ್ತಾನೆ. ಆವತ್ತಿನ ಕೊಲೆಗೆ ಸಾಕ್ಷಿಯಾಗಿದ್ದು ಕೂಡ ಇದೇ ದೇವಾಲಯ ಮತ್ತು ಆ ಊರಿನ ಜನರಿಗೆ ನ್ಯಾಯ ಕೊಡ್ತಿದ್ದ ಇದೇ ಕಟ್ಟೆ. ಯಾವಾಗ ಮಲ್ಲಿಕಾರ್ಜುನ ಚಡಚಣನ ತಂದೆಯ ಹೆಣ ಬೀಳುತ್ತೋ, ಯಾವಾಗ ಚಡಚಣ ಕುಟುಂಬದಲ್ಲಿ ಮೆರೆದಾಡಿದ್ದ ವ್ಯಕ್ತಿಯನ್ನ ಬೈರಗೊಂಡ ಕುಟುಂಬಸ್ಥರು ಹೊಡೆದು ಬಿಸಾಕ್ತಾರೋ, ಆಗ ಎಲ್ಲವೂ ಮುಗೀತು. ಇನ್ನು ಮೇಲೆ ನಮ್ದೇ ಹವಾ ಅಂತ ಬೈರಗೊಂಡ ಕುಟುಂಬ ಮೆರೆದಾಡಿತ್ತು. ಅದು ಕೂಡ ಬೈರಗೊಂಡ ಕುಟುಂಬ ಮೆರೆದಾಡಿದ್ದು ಬರೋಬ್ಬರಿ 20 ವರ್ಷಗಳ ಕಾಲ. ಆ 20 ವರ್ಷಗಳು ಹಿಂಗ್ ಬಂದು ಹೋದಂತೆ ಬುರಳೇ ಬಿಟ್ಟಿತ್ತು. ಈ ನಡುವೆ ಮತ್ತೆ ಉಮರಾಣಿಯನ್ನ ನಡುಗಿಸೋದು ಬೇರಾರೂ ಅಲ್ಲ, ಮತ್ತದೇ ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್.
ತಂದೆ ಸತ್ತಾಗ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಇನ್ನೂ ಚಿಕ್ಕ ಮಕ್ಕಳಾಗಿದ್ರು. ಆ ಚಿಕ್ಕ ಮಕ್ಕಳು ನಿಗೂಢವಾಗಿ ಬೆಳೆದು ಮನಸ್ಸಿನಲ್ಲಿ ಸೇಡು ತುಂಬಿಕೊಂಡು ಊರಿಗೆ ಮತ್ತೆ ಎಂಟ್ರಿ ಕೊಡ್ತಾರೆ. ಅದು ಕೂಡ ಇದೇ ಊರಿಗೆ ಮತ್ತೆ ಎಂಟ್ರಿ ಕೊಡೋದು ಇದೇ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನ ಚಿಕ್ಕಪ್ಪನನ್ನ ಕೊಲೆ ಮಾಡಿ. ಆ ಕೊಲೆ ಬಳಿಕ 20 ವರ್ಷಗಳ ನಂತರ ಉಮರಾಣಿ ಮತ್ತೆ ಚಡಚಣ ಕುಟುಂಬದ ವಶವಾಗತ್ತೆ. ಅಲ್ಲದೆ ಬಂದೇ ನವಾಬ್ ದರ್ಗಾ ಎದುರು ದೊಡ್ಡ ಶೋ ಕೊಡ್ತಾರೆ. ಊರಲ್ಲಿ ಬಂದೂಕು ಹಿಡ್ಕೊಂಡು ಉಮರಾಣಿ ನಂದೆ ಅಂತ ಮೆರೀತಾರೆ. ಇಲ್ಲಿಂದಲೇ ಕೊಂಕಣಗಾವದ ತೋಟದ ಮನೆಯ ಮೇಲೆ ದಾಳಿ ಮಾಡೋಕೆ ಸಂಚು ನಡೆಯೋದು. ಇಲ್ಲಿಂದಲೇ ನೋಡಿ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ತನ್ನ ಪೌರುಷ ತೋರಿಸೋಕೆ ಮುಂದಾಗೋದು. ಇಲ್ಲಿಂದಲೇ ನೋಡಿ ಉಮರಾಣಿ ಗ್ರಾಮ ಶಾಕ್ ಆಗಿ ಹೋಗೋದು. ಇಲ್ಲಿ ಮಲ್ಲಿಕಾರ್ಜುನ ಚಡಚಣ ಸಹೋದರರು ಊರಿಗೆ ಕಾಲಿಟ್ ಮೇಲೆ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನಿಗೆ ಟೆನ್ಷನ್ ಆಗಿತ್ತು. ಒಂದಲ್ಲ ಒಂದಿನ ನನ್ನ ಮನೆಗೆ ಇವರು ನುಗ್ಗೇ ನುಗ್ತಾರೆ, ನನ್ನ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಾರೆ, ತಂದೆ ಸಾವಿನ ಪ್ರತೀಕಾರ ನನ್ನ ಮೇಲೆ ತೋರಿಸ್ತಾರೆ ಅಂತ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ಊಹೆ ಮಾಡಿದ್ದ. ಹೀಗಾಗಿ ತನ್ನ ಎಲ್ಲಾ ಕುಟುಂಬಸ್ಥರ ಸಹಾಯ ಪಡೆದು ಮಲ್ಲಿಕಾರ್ಜುನ ಮತ್ತು 2 ಸಹೋದರರಿಗೆ ಚಟ್ಟ ಕಟ್ಟೋಕೆ ಮುಂದಾಗಿದ್ದ. ಆ ಚಟ್ಟ ಕಟ್ಟೋ ಪ್ಲಾನೇ ಕೊಂಕಣಗಾವ ತೋಟದ ಮೇಲಿನ ಡೆಡ್ಲಿ ದಾಳಿ. ಎಸ್, ಕೊಂಕಣಗಾವದ ತೋಟದ ಮನೆಯಲ್ಲಿ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ನಿಗೂಢವಾಗಿ ವಾಸ ಮಾಡ್ತಾಗಿರ್ತಾರೆ. ಅಲ್ಲೇ ಕಿದ್ದುಕೊಂಡು ತನ್ನದೇ ಆದ ಪಡೆ ಕಟ್ಟಾಗಿರ್ತಾರೆ. ಈ ಬಗ್ಗೆ ಮಾಹಿತಿ ಪಡೆದಿದ್ದ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ತನ್ನ ಪಡೆಯನ್ನ 3 ಮೇಲೆ ಛೂ ಬಿಡ್ತಾನೆ. ಎಲ್ಲರ ಕೈಗೂ ಬಂದೂಕು ಕೊಟ್ಟಿರ್ತಾನೆ. ತೋಟದ ಮನೆಯಲ್ಲಿ ದಾಳಿಯೂ ನಡೆಯುತ್ತೆ. ಈ ವೇಳೆ ಮಲ್ಲಿಕಾರ್ಜುನ ಅಂಡ್ ಬ್ರದರ್ಸ್ ಅಲ್ಲಿಂದ ಜೀವ ಉಳಿಸಿಕೊಂಡು ಓಡಿ ಹೋಗ್ತಾರೆ. ಹೀಗೆ ಅವರು ಓಡಿ ಹೋಗಿದ್ದಾರೆ ಅನ್ನೋದೇ ಉಮರಾಣಿಯಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಈ ನಡುವೆ ಅದೊಂದು ಮರದ ಬಳಿ ಒಂದು ಶವ ಸಿಗತ್ತೆ. ಆ ಶವ ಯಾರದ್ದು ಅಂತ ನೋಡಿದ್ರೆ ಅದು ಮಲ್ಲಿಕಾರ್ಜುನ ಚಡಚಣನ ಜೊತೆಯಲ್ಲಿದ್ದ ವ್ಯಕ್ತಿಯದ್ದೇ ಅನ್ನೋದು ಗೊತ್ತಾಗತ್ತೆ. ಎಸ್, ಆವತ್ತು ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರೇನೋ ರಣಬೇಟೆಗಾರರ ಬಂದೂಕಿನ ಗುಂಡೇಟಿನಿಂದ ತಪ್ಪಿಸಿಕೊಂಡು ಓಡ್ ಹೋಗ್ತಾರೆ. ಆದ್ರೆ ಮಲ್ಲಿಕಾರ್ಜುನನ ಜೊತೆ ತೋಟದ ಮನೆಯಲ್ಲಿ ವಾಸವಿದ್ದ ವೃದ್ಧನೊಬ್ಬ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋಕೆ ಆಗಿರ್ಲಿಲ್ಲ. ಹೀಗಾಗಿ ಪುತ್ರಪ್ಪನ ಪಡೆ ಆ ವೃದ್ಧನನ್ನ ಎತ್ತಾಕೊಂಡು ಊರಿಗೆ ಬರ್ತಾರೆ. ಊರಿಗೆ ಬಂದ್ಮೇಲೆ ಆ ವೃದ್ಧನಿಗೆ ಇನ್ನಿಲ್ಲದ ಚಿತ್ರಹಿಂಸೆ ಕೊಡ್ತಾರೆ. ಮಲ್ಲಿಕಾರ್ಜುನ ಚಡಚಣ ಎಲ್ಲಿ, ಆತನ ಸಹೋದರರು ಎಲ್ಲಿಗೆ ಓಡಿ ಹೋಗಿದ್ದಾರೆ, ಅವರ ಅಡ್ಡ ಯಾವುದು, ಅವರ ನಿಗೂಢ ಸ್ಥಳ ಯಾವುದು ಅಂತ ಇನ್ನಿಲ್ಲದ ಟಾರ್ಚರ್ ಕೊಡ್ತಾರೆ. ಮನೆಯೊಂದರಲ್ಲಿ ಕೂಡ್ಹಾಕಿ ನರಕ ದರ್ಶನ ಮಾಡಿಸ್ತಾರೆ. ಆ ರಣಪಡೆಯ ಹೊಡೆತ ಹೇಗಿತ್ತು ಅಂದ್ರೆ ಆ ವೃದ್ಧ ಶವವಾಗಿ ಹೋಗ್ತಾನೆ. ಹೀಗಾಗಿ ಪುತ್ರಪ್ಪನ ಪಡೆ ಶವವನ್ನ ತಂದು ಊರ ಮಧ್ಯದಲ್ಲಿರೋ ಮರದಡಿ ಬಿಸಾಡಿ ಹೋಗ್ತಾರೆ. ಅವರ ಕೈಗೆ ಸಿಲುಕಿ ಸತ್ತಿದ್ದು ಅಮರಗೊಂಡ ಬಿರಾದರ ಎಂಬಾತ. ಇಷ್ಟೇ ಅಲ್ಲ, ಆ ವೃದ್ಧನ ಹತ್ಯೆ ಬಳಿಕ ಇನ್ನೊಂದು ಹತ್ಯೆ ಆಗುತ್ತೆ. ಆ ಕಗ್ಗೊಲೆಯೂ ಕೂಡ ಇದೇ ಮಲ್ಲಿಕಾರ್ಜುನನ ಕಡೆಯವರದ್ದಾಗಿರುತ್ತೆ. ಇಲ್ಲಿಗೆ ಇಡೀ ಉಮರಾಣಿ ಮತ್ತೊಮ್ಮೆ ಮಗದೊಮ್ಮೆ ಸ್ತಬ್ಧ ಆಗತ್ತೆ. ಆತಂಕದ ವಾತಾವರಣ ಸೃಷ್ಟಿಯಾಗತ್ತೆ. ಯಾಕೆಂದ್ರೆ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರನ್ನ ಹೊಡಿಲೇಬೇಕು, ಸಾಯಿಸಬೇಕು, ಕೊಲ್ಲಲೇಬೇಕು ಅಂತ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ಶಪಥ ಮಾಡಿಕೊಂಡು ಓಡಾಡ್ತಿದ್ದ. ಮತ್ತೊಂದ್ ಕಡೆ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನಿಗೆ ಮುಹೂರ್ತ ಫಿಕ್ಸ್ ಮಾಡೋಕೆ ಇದೇ ಮಲ್ಲಿಕಾರ್ಜುನ ಚಡಚಣ ಸಂಚು ರೂಪಿಸ್ತಾಗಿರ್ತಾನೆ.
ಕುಟುಂಬಸ್ಥರ ನಡುವಿನ ದ್ವೇಷ ಯಾವ ರೇಂಜ್ಗೆ ಹೋಗುತ್ತೆ ಅಂದ್ರೆ ಶತಾಯ ಗತಾಯ ಅನ್ನೋ ಹಂತಕ್ಕೆ ಹೋಗುತ್ತೆ. ಚಡಚಣ ಕುಟುಂಬವನ್ನ ಮಟ್ಟ ಹಾಕೋಕೆ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನು ಪುತ್ರಪ್ಪ ಸಾಹುಕಾರ ಮಾಡ್ತಾನೆ. ಜೀವ ಉಳಿಬೇಕು ಅಂದ್ರೆ ಭೈರಗೊಂಡನನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ಮಲ್ಲಿಕಾರ್ಜುನ ಪ್ಲಾನ್ ಮಾಡ್ತಾನೆ. ಆ ರಣರೋಚಕ ತಂತ್ರಗಳನ್ನ ಹೇಳ್ತೀವಿ, ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಕೈತಪ್ಪಿ ಹೋಗಿದ್ದ ಉಮಾರಾಣಿ ವಾಪಸ್ ಸಿಕ್ಕಿತ್ತು. ಊರಲ್ಲಿ ಆಗಿದ್ದ ಅವಮಾನ ಅದೊಂದು ಗುಂಡಿನ ಮೊರೆತದಲ್ಲಿ ಮರೆಯಾಗಿ ಹೋಗಿತ್ತು. ಮತ್ತದೇ ಗತ್ತು, ಮತ್ತದೇ ಗೈರತ್ತು, ಮತ್ತದೇ ಧೈರ್ಯ ವಾಪಸ್ ಬಂದಿತ್ತು. ಈ ನಡುವೆ ಭೈರಗೊಂಡ ಕುಟುಂಬದ ಪುತ್ರಪ್ಪ ಸಾಹುಕಾರನಿಗೆ ಇನ್ನೊಂದು ಆನೆ ಬಲ ಸಿಕ್ಕಿತ್ತು. ಯಾಕಂದ್ರೆ ಆ ಆನೆ ಬಲ ಇದಕ್ಕೂ ಮೊದಲು ಇದ್ದಿದ್ದು ವೈರಿಗಳ ಕಡೆ. ಅದು ಕೂಡ ವೈರಿಗಳಿಂದ ಈ ಪುತ್ರಪ್ಪ ದೂರ ಮಾಡಿ ಪಕ್ಕಾ ಪ್ಲಾನ್ ಮಾಡ್ತಾನೆ. ಈ ಪ್ಲಾನ್ಗೆ ಚಡಚಣದ ಮೂವರು ಸಹೋದರರು ಹೇಗೆ ಠಕ್ಕರ್ ಕೊಡ್ತಾರೆ ಗೊತ್ತಾ? ತೋರಿಸ್ತೀವಿ ನೋಡಿ. ಉಮರಾಣಿ ನಂದೇ. ಇಲ್ಲಿನ ಕಟ್ಟುಪಾಡುಗಳು, ಇಲ್ಲಿನ ನಿಯಮಗಳು ಬದಲಾಗಬೇಕು. ಇನ್ನು ಮೇಲೆ ನನ್ನ ಬಂದೂಕಷ್ಟೇ ಗಿಲ್ದಿ ಸೌಂಡ್ ಮಾಡೋದು ಅಂತ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಅಬ್ಬರಿಸಿದ್ದು. ಶೋ ಕೊಟ್ಟಿದ್ದು. ಆದ್ರೆ ಶೋ ಕೊಟ್ಟಿದ್ದಕ್ಕೂ ಅಲ್ಲಿ ಜೀವ ಉಳಿಸಿಕೊಂಡು ಓಡಿದ್ದಕ್ಕೂ ಮ್ಯಾಚೇ ಆಗಿರ್ಲಿಲ್ಲ. ಜನ ಮಲ್ಲಿಕಾರ್ಜುನ ಚಡಚಣನ ಪೌರುಷ ಬರೀ ಶೋಗಷ್ಟೇ ಸೀಮಿತ ಅಂತ ಮಾತ್ನಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಮತ್ತೊಂದ್ ಕಡೆ ಉಮರಾಣಿ ಕೈ ಬಿಟ್ಟು ಹೋದ್ಲು. ಉಮರಾಣಿಯಲ್ಲಿ ನಮ್ಮದು ಏನೂ ನಡೆಯೋ ಹಾಗೆ ಕಾಣಿಸ್ತಿಲ್ಲ ಅನ್ನೋದು ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್ ಚಿಂತೆ ಮಾಡೋಕೆ ಶುರು ಮಾಡ್ತಾರೆ. ನಿಗೂಢವಾದ ಜಾಗದಲ್ಲಿ ಇದ್ಕೊಂಡು ಮತ್ತೆ ಉಮರಾಣಿಗೆ ಕಾಲಿಡೋ ಪ್ಲಾನ್ ಮಾಡ್ತಾರೆ. ಹೀಗೆ ಮೂವರು ಸಹೋದರರು ಪ್ಲಾನ್ ಮಾಡ್ತಿರೋವಾಗ್ಲೇ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನಿಗೆ ಒಂದು ಆತಂಕ ಆಗಿತ್ತು. ಚಡಚಣ ಕುಟುಂಬಕ್ಕೆ ಏನಾದ್ರೂ ಆದ್ರೆ ಅದೊಬ್ಬ ಬರ್ತಾನೆ. ಅದೊಬ್ಬ ಚಡಚಣನ ಕುಟುಂಬದ ಪರವಾಗಿ ಸದಾ ನಿಲ್ತಾನೆ. ಅದೊಬ್ಬ ಏನಾದ್ರೂ ಈ ಮಲ್ಲಿಕಾರ್ಜುನ ಚಡಚಣನ ಜೊತೆಯಲ್ಲಿ ನಿಂತ್ರೆ ಅವರಿಗೆ ಆನೆ ಬಲ ಸಿಕ್ಕಂತಾಗತ್ತೆ. ಹಾಗೇನಾದ್ರೂ ಆದ್ರೆ ಈ ಮಲ್ಲಿಕಾರ್ಜುನ ಚಡಚಣನ ಕುಟುಂಬವನ್ನ ಮುಟ್ಟೋಕೂ ಆಗಲ್ಲ ಅಂತ ಪುತ್ರಪ್ಪ ಸಾಹುಕಾರ್ ಆಲೋಚನೆ ಮಾಡ್ತಾನೆ. ಅದು ಕೂಡ ಆ ವ್ಯಕ್ತಿ ಬೈರಗೊಂಡ ಕುಟುಂಬದ ಬದ್ಧ ವೈರಿಯೂ ಆಗಿದ್ದ. ಈ ಹಿಂದೆಯೂ ಅದೆಷ್ಟೋ ದಾಳಿಗಳನ್ನ ನಡೆಸಿದ್ದ. ಹೀಗಾಗಿ ಪುತ್ರಪ್ಪ ಸಾಹುಕಾರ್ ಬೈರಗೊಂಡನಿಗೆ ಆತನೆಂದ್ರೆ ಭಯ, ಆತಂಕ ಆಗಿತ್ತು. ಹೀಗಾಗಿ ಪುತ್ರಪ್ಪ ಸಾಹುಕಾರ್ ಒಂದು ಪ್ಲಾನ್ ಮಾಡ್ತಾನೆ. ಶತ್ರುವನ್ನ ತನ್ನ ಕಡೆಯೇ ಸೆಳೆಯೋ ತಂತ್ರ ಮಾಡೇ ಬಿಡ್ತಾನೆ. ಪುತ್ರಪ್ಪ ಸಾಹುಕಾರ್ ಆ ರಣಬೇಟೆಗಾರನ ಸಪೋರ್ಟ್ ಬೇಕೇ ಬೇಕು ಅಂತ ಯಾಕೆ ಆಲೋಚನೆ ಮಾಡ್ತಾನೆ ಅನ್ನೋದಕ್ಕೆ ಕಾರಣ ಆಗಿದೆ. ಏನಂದ್ರೆ ಆತನ ಬಳಿ ದೊಡ್ಡ ಪಡೆಯೇ ಇತ್ತು. ಆತನ ಬಳಿ ರಣರಕ್ಕಸರಿದ್ರು, ಕಿತ್ತು ತಿನ್ನುವ ರಣ ಹದ್ದುಗಳಿದ್ವು. ಆತಾಗೇನಾದ್ರೂ ತಿರುಗಿ ಬಿದ್ರೆ ಅಷ್ಟೇ ಅನ್ನೋದನ್ನ ಈ ಪುತ್ರಪ್ಪ ಸಾಹುಕಾರ್ ಚೆನ್ನಾಗಿ ತಿಳಿದುಕೊಂಡಿದ್ದ. ಹೀಗಾಗಿ ಆತ ತನ್ನ ಬದ್ಧ ವೈರಿ ಅಂತ ಗೊತ್ತಿದ್ರು ಈ ಪುತ್ರಪ್ಪ ಸಾಹುಕಾರ್ ಆತನ ಮನೆಗೆ ಹೋಗ್ತಾನೆ. ಆತನ ಪಕ್ಕದಲ್ಲಿ ಕೂರ್ತಾನೆ. ಇದನ್ನೆಲ್ಲ ನೋಡಿದ ಆ ರಣಬೇಟೆಗಾರನಿಗೆ ಅಚ್ಚರಿಯೂ ಕಾದಿರತ್ತೆ. ಪುತ್ರಪ್ಪ ನಮ್ಮ ವೈರಿ, ಹೀಗಿದ್ರು ಮನೆಗೆ ಯಾಕೆ ಬಂದ ಅಂತ ಪ್ರಶ್ನೆ ಕೇಳ್ತಾನೆ. ಈ ವೇಳೆ ನಿನ್ನ ಸಪೋರ್ಟ್ ನನಗೆ ಬೇಕು, ನನಗೆ ನಿನ್ನ ಬಲ ಬೇಕೇ ಬೇಕು ಅಂತ ಕೇಳ್ತಾನೆ ಪುತ್ರಪ್ಪ ಸಾಹುಕಾರ್. ನೀನು ಕೊಲೆ ಮಾಡಬೇಕಿಲ್ಲ, ನೀನು ಯಾರನ್ನು ಹೊಡಿಬೇಕಿಲ್ಲ, ಆದ್ರೆ ನೀನು ನನ್ನ ಜೊತೆ ಇರು ಸಾಕು ಅಂತ ಆ ರಣಬೇಟೆಗಾರನನ್ನ ಕೇಳ್ಕೊಳ್ತಾನೆ. ಈ ವೇಳೆ ಉಮರಾಣಿಯ ಸಾಹುಕಾರ ಮನೆ ತನಕ ಬಂದಿದ್ದಾನೆ.
ಯಾವಾಗಾದ್ರೂ ಕೆಲಸಕ್ಕೆ ಬರ್ತಾನೆ ಅಂತ ಪುತ್ರಪ್ಪನಿಗೆ ಮಾತು ಕೊಟ್ಟೇ ಬಿಡ್ತಾನೆ. ಆ ಒಂದು ಮಾತು ಪುತ್ರಪ್ಪನಿಗೆ ದೊಡ್ಡ ಆನೆ ಬಲ ಕೊಟ್ಟಂತಾಗಿತ್ತು. ಮತ್ತೊಂದ್ ಕಡೆ ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ವೈರಿ ಮನೆಗೆ ಹೋಗ್ತಾನೆ. ತಮಗೆ ಸಪೋರ್ಟ್ ಮಾಡೋ ವ್ಯಕ್ತಿಯ ಮನೆಗೆ ಹೋಗ್ತಾನೆ. ಅವನನ್ನ ತನ್ನ ಕಡೆ ಸೆಳೆದುಕೊಳ್ತಾನೆ ಅಂತ ಈ ಮಲ್ಲಿಕಾರ್ಜುನ ಚಡಚಣ ಆಲೋಚನೆ ಮಾಡಿರ್ಲಿಲ್ಲ. ಹಾಗೇನಾದ್ರೂ ಮಾಡಿದ್ದಿದ್ರೆ ಇಲ್ಲಿ ಮಲ್ಲಿಕಾರ್ಜುನ ಚಡಚಣನೇ ಮೊದಲು ರಣಬೇಟೆಗಾರನ ಮನೆ ಬಳಿ ಹೋಗ್ತಿದ್ದ. ಆದ್ರೆ ಆ ಚಾನ್ಸ್ ಕೈ ತಪ್ಪಿ ಹೋಗಿತ್ತು. ಹೀಗಾಗಿ ಮಲ್ಲಿಕಾರ್ಜುನ ಚಡಚಣ ಉಮರಾಣಿಯನ್ನ ಬಿಟ್ಟು ಹೋಗ್ತಾನೆ. ಹೀಗೆ ಉಮರಾಣಿಯನ್ನ ಬಿಟ್ಟು ಬೈಕ್ನಲ್ಲಿ ಹೊರಟ ಮಲ್ಲಿಕಾರ್ಜುನ ಚಡಚಣ ಹೋಗಿದ್ದು ಝಲಕಿ ಕ್ರಾಸ್ಗೆ ಹೋಗ್ತಿದ್ದಂತೆ ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್ ನೇರವಾಗಿ ಬಸ್ ಸ್ಟಾಪ್ಗೆ ಹೋಗ್ತಾರೆ. ಯಾಕಂದ್ರೆ ಆ ಬಸ್ ಸ್ಟಾಪಿನಲ್ಲಿ ಅದೊಬ್ಬನನ್ನ ಮೀಟ್ ಮಾಡೋಕೆ ಮಲ್ಲಿಕಾರ್ಜುನ ಚಡಚಣ ಪ್ಲಾನ್ ಮಾಡಿದ್ದ. ಅವರು ಸೊನ್ನದೂರಿನ ಸಾಹುಕಾರನ ಮಕ್ಕಳಾಗಿದ್ರು. ಆ ಸಾಹುಕಾರನ ಮಕ್ಕಳ ಸಪೋರ್ಟ್ ಪಡ್ಕೊಂಡಿದ್ರೆ ಮತ್ತೆ ಉಮರಾಣಿಗೆ ಕಾಲಿಡಬಹುದು ಅಂತ ಮಲ್ಲಿಕಾರ್ಜುನ ಚಡಚಣ ಪ್ಲಾನ್ ಮಾಡಿದ್ದ. ಇಷ್ಟೇ ಅಲ್ಲ, ಸಾಹುಕಾರನ ಮಕ್ಕಳನ್ನ ಭೇಟಿ ಮಾಡೋಕೆ ಕಾರಣವೂ ಇದೆ. ಏನಂದ್ರೆ ಈ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರ ಕೈಯಲ್ಲಿ ಹಣ ಖಾಲಿಯಾಗಿತ್ತು. ಹೇಗಾದ್ರೂ ಮಾಡಿ ಹಣ ಮಾಡಬೇಕು, ತಮ್ಮದೇ ಆದ ದೊಡ್ಡ ಪಡೆ ಕಟ್ಟಬೇಕು. ಇಲ್ಲವಾದಲ್ಲಿ ತನ್ನ ತಂದೆಯಂತೆ ನಾವು ಸಾವಿನ ಮನೆ ಸೇರಬೇಕಾಗತ್ತೆ ಅಂತ ಈ ಮಲ್ಲಿಕಾರ್ಜುನ ಚಡಚಣ ಸೊನ್ನದ ಸಾಹುಕಾರನ ಮಕ್ಕಳನ್ನ ಮೀಟ್ ಮಾಡಿದ್ದ. ಅವರ ಬಳಿ ತಾನು ಯಾರು ಅಂತಲೂ ಪರಿಚಯ ಮಾಡಿಕೊಂಡಿದ್ದ. ಉಮರಾಣಿಯ ಚಡಚಣ ಕುಟುಂಬಸ್ಥರು ದುಡ್ಡಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ದುಡ್ಡು ಕೊಟ್ರೆ ನಮಗೂ ಹೆಲ್ಪ್ ಆಗತ್ತೆ, ತಮ್ಮ ವೈರಿ ಪಡೆಯನ್ನ ಇವರಿಂದ ಮುಗಿಸಬಹುದು ಅಂತ ಸೊನ್ನಾದ ಸಾಹುಕಾರನ ಮಕ್ಕಳು ಲೆಕ್ಕ ಹಾಕ್ತಾರೆ. ಆದರೆ ಹಣಕ್ಕಾಗಿ ತಮ್ಮ ಸ್ವಾಭಿಮಾನವನ್ನೇ ಬಿಟ್ಟು ಕೊಡುವಂತಹ ವ್ಯಕ್ತಿಗಳಾಗಿರ್ಲಿಲ್ಲ. ಹೀಗಾಗಿ ಮಲ್ಲಿಕಾರ್ಜುನ ಚಡಚಣನಿಗೆ ಈ ಭೇಟಿ ಯಾಕೋ ಇಷ್ಟ ಆಗಿರ್ಲಿಲ್ಲ. ಒಲ್ಲದ ಮನಸ್ಸಿನಲ್ಲಿ ಸೊನ್ನದ ಸಾಹುಕಾರನ ಮಕ್ಕಳು ಹೇಳೋದನ್ನ ಕೇಳಿಸಿಕೊಂಡಿದ್ರು. ಸೊನ್ನದ ಸಾಹುಕಾರನ ಮಕ್ಕಳು ನೀಡಿದ್ದ ಡೀಲನ್ನ ಸ್ವೀಕರಿಸ್ತಾರೆ. ಆದ್ರೆ ಮೂವರು ಸಹೋದರರು ಇದ್ಯಾಕೋ ಸರಿಯಾಗ್ತಿಲ್ಲ, ನಾವು ಇವರನ್ನ ನಂಬಿದ್ರೆ ನಮ್ಮನ್ನ ಜೈಲಿಗೆ ಕಳಿಸ್ಬಿಡ್ತಾರೆ ಅನ್ನೋ ಆತಂಕ ಆಗಿರುತ್ತೆ. ಮತ್ತೆ ನಿಗೂಢವಾದ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಮತ್ತೊಂದು ಪ್ಲಾನ್ ಬಿ ಮಾಡ್ತಾರೆ. ಆ ಪ್ಲಾನ್ ಬೈರಗೊಂಡ ವರ್ಸಸ್ ಚಡಚಣ ಅನ್ನೋ ಲೆವೆಲ್ಗೆ ಹೋಗ್ತಾರೆ. ಸಾಹುಕಾರ ಹೇಗೆ ಸೇಡು ತೀರಿಸಿಕೊಳ್ತಾನೆ? ಮಲ್ಲಿಕಾರ್ಜುನ ಚಡಚಣ ಯಾವಾಗ ಉಮಾರಾಣಿಗೆ ವಾಪಸ್ ಆಗ್ತಾನೆ? ಬದ್ಧ ವೈರಿಗಳು ಮತ್ತೆ ಮುಖಾಮುಖಿ ಆಗೋದು ಯಾವಾಗ? ಮತ್ತೆ ನೆತ್ತರು ಹರಿದಿದ್ದು ಯಾವಾಗ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಆದ್ರೆ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.